ಗುರುಜಿ ಧನ್ಯಸ್ಮಿ ಗುರುಜಿ. ನಿಮಗೆ ಅನಂತ ಅನಂತ ಕೋಟಿ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಗೆ ಅನಂತ ಕೋಟಿ ಹೃದಯಪೂರ್ವ ಧನ್ಯವಾದಗಳು. ನಾನು ಗೀತಾಲಕ್ಷ್ಮಿ ಅಂತ ಬ್ಯಾಂಗ್ಳೂರಿಂದ ಮಾತಾಡ್ತಿದ್ದೀನಿ. ನನ್ನ ಏಜ್ ಈಗ 56. ಏನಂದ್ರೆ ನನ್ಗೆ ಎಲ್ಲಾ ತರನು ಅನುಭವಗಳಾಗ್ತಿದೆ. ಮುಂಚೆಯಿಂದಾನು ಫಸ್ಟ್ ಲೆವೆಲ್ ಇಂದಾನು ಇಲ್ಲಿವರೆಗೂ 6 ಲೆವೆಲ್ಗೆ ಜಾಯ್ನ್ ಆಗಿದ್ದೀನಿ. ಇದು 6ನೇ ಲೆವೆಲ್. ಎಲ್ಲಾದ್ರಲ್ಲೂ ಒಳ್ಳೆ ಅನುಭವಗಳಾಗ್ತಿದೆ. ಎಲ್ಲಾ ರೀತಿ ಚೆನ್ನಾಗ್ ಆಗ್ತಿದೆ. ವಾತಾವರಣ ಬದಲಾಗಿದೆ. ನನ್ನ ಆರೋಗ್ಯ ಸುಧಾರಿಸಿದೆ. ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ನಾನು 11 kg ವೆಯ್ಟ್ ಲಾಸ್ ಆಗಿದ್ದೀನಿ 6 ತಿಂಗಳಲ್ಲಿ. ಆಮೇಲೆ ನಂದು ಯಾವ್ದು ಬಟ್ಟೆ ಆಗ್ತಾ ಇರ್ಲಿಲ್ವೋ ಎಲ್ಲಾರ್ ತರ ನನ್ಗೂನು ಎಲ್ಲ ಈಗ ಯೂಸ್ ಮಾಡ್ತಾ ಇದ್ದೀನಿ. ಅದೆಲ್ಲ ಆಗ್ತಿದೆ, ಎಲ್ಲ ಕರೆಕ್ಟ್ ಆಯ್ತು. ಬಟ್ ನನ್ಗೆ ಹೇಳಕ್ ಆಗ್ತಿರ್ಲಿಲ್ಲ. ನಾನು ಸ್ಟಾರ್ಟಿಂಗ್ ಇಂದ ಲೆವೆಲ್ 1 ಇಂದ ಫೀಡ್ಬ್ಯಾಕ್ ಅಲ್ಲಿ ನನ್ಗಾಗಿರೋದೆಲ್ಲ ಹೇಳ್ಬೇಕಂತ ಎಷ್ಟೋ ಪ್ರಯತ್ನ ಪಡ್ತಿದ್ದೆ. ನನ್ಗೆ ಹೇಳಕ್ ಆಗ್ತಿರ್ಲಿಲ್ಲ. ಅದು ಇವತ್ತೇ ಆಗಿದ್ದು. ಅದು ಈಗ ಬೆಳಗಿನ ಜಾವದಲ್ಲಿ ನನ್ಗೆ ಅದು ಕ್ಲಿಯರ್ ಆಯ್ತು. ಮೊನ್ನೆ ಲಕ್ಷ್ಮೀ ಸಂಯಮ ಕ್ಲಾಸ್ ಅಲ್ಲೇ ನನ್ಗೆ ಕ್ಲಿಯರ್ ಆಗಿತ್ತು. ನನ್ನ ಹೊಟ್ಟೆಯಲ್ಲಿ ನನ್ಗೆ ಏನಾಗಿತ್ತು ಅಂದ್ರೆ, ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ನನ್ಗೆ ಅದೇನು ಕೇಡು ಪ್ರಯೋಗಗಳಂತಾರಲ್ಲ, ಅದೆಲ್ಲ ನಡೆದಿತ್ತು ನನ್ ಮೇಲೆ. ಹಂಗಾಗಿ ನಾನು ಇದರಿಂದ ಆಚೆ ಬರ್ಬೇಕು ಅಂತ ತುಂಬಾ ಕಡೆ ಪ್ರಯತ್ನ ಪಟ್ಟಿದ್ದೀನಿ. ಅಂದ್ರೂ ಯಾರಿಗೂ ತೋರ್ಸ್ಕೊತಿರ್ಲಿಲ್ಲ ನನ್ನಲ್ಲಿ ಏನ್ ಆಗ್ತಿದೆ, ಏನ್ ಬಾಧೆ ಆಗ್ತಿದೆ, ಯಾರಿಗೂ ತೋರ್ಸ್ಕೊತಿರ್ಲಿಲ್ಲ. ಯಾವಾಗ್ಲೂ ನಗ್ನಗ್ತಾ 12 ವರ್ಷ ಕಳ್ಕೊಂಡ್ ಬಂದಿದ್ದೀನಿ. ನಮ್ಮ ಮನೆ ವಾತಾವರಣದಲ್ಲಿ ನಾವು ಒಬ್ಬೊಬ್ರು, ನಮ್ಮ ಯಜಮಾನ್ರಾಗ್ಲಿ, ನಮ್ ಮಗ ಆಗ್ಲಿ, ಮಗಳಾಗ್ಲಿ, ಯಾರು ನಮ್ ಸೊಸೆ ಆಗ್ಲಿ, ಯಾರು ನಾವಲ್ಲ ರಿಯಲ್ ಆಗಿ. ಆ ತರ ಇದ್ದಿದ್ದು. ಅದು ನನಗೆ ಗೊತ್ತಾಗ್ತಿತ್ತು. ಅವ್ರನ್ನೆಲ್ಲ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದೆ. ಯಾಕಂದ್ರೆ ಇದಾಗಿದ್ದು ನನ್ಗೆ ಶಿವಧ್ಯಾನಕ್ಕೆ ಜಾಯ್ನ್ ಆಗಿದೆ 2008ರಲ್ಲಿ. ಅಲ್ಲಿ ನನ್ಗೆ ಅದ್ರಿಂದ ನನ್ಗೆ ಅಲ್ಲಿ ಏನ್ ನಡೀತಿದೆ, ಇಲ್ಲೇನ್ ಆಗ್ತಿದೆ ಅನ್ನೋದೆಲ್ಲ ನನ್ಗೆ ಅರಿವಿಗೆ ಬರ್ತಾ ಇತ್ತು. ಆ ತರ ಮ್ಯಾನೇಜ್ ಮಾಡ್ತಾ ಇದ್ದೆ. ಅಂದ್ರೂ ಕಂಟ್ರೋಲ್ ಆಗಿಲ್ಲ ಅಂದಾಗ ಬೈದು ಏನೇ ಮಾಡಿ ಸೈಲೆಂಟ್ ಮಾಡಿ ಆ ವಾತಾವರಣನ ಸರಿ ಮಾಡ್ತಾ ಇದ್ದೆ. ಆ ತರ ಎಲ್ಲ ಆಗ್ತಾ ಇತ್ತು. ಆಮೇಲೆ ನನ್ಗೆ ಕಡೆಗೆ ಏನ್ ಮಾಡಿದ್ರು ಅದು ಕ್ಲಿಯರ್ ಆಗ್ತಿರ್ಲಿಲ್ಲ. ಅಷ್ಟ್ ಮಾತ್ರ ಆಗ್ತಿತ್ತೆ ಹೊರ್ತು ಮಿಕ್ಕಿದೆಲ್ಲ ಚೆನ್ನಾಗ್ ಆಗ್ಬೇಕು, ಒಳ್ಳೆ ವಾತಾವರಣ ಇರ್ಬೇಕು ಅಂದ್ರೆ ಮಾತ್ರ ನನ್ಗೆ ಏನ್ ಮಾಡಿದ್ರು ಆಗ್ತಿರ್ಲಿಲ್ಲ. ತುಂಬಾ ಕಡೆ ಪ್ರಯತ್ನ ಪಟ್ಟೆ. ಸರಿ, ಆಮೇಲೆ ಈ ತರ ಏನಿದ್ರೆ ಅದಾಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಏನಿದೆ, ಏನಂದ್ರೆ ನಾನು ಚಿಕ್ಕನಿಂದ ಶಿವನ್ನ ನಂಬ್ಕೊಂಡೇ ಬಂದಿದ್ದೀನಿ. ಆ ಶಿವ ನನಗೆ ಕೈ ಬಿಡಲ್ಲ ಅಂತ ಗಟ್ಟಿ ನಂಬಿಕೆಯಲ್ಲಿದ್ದೆ. ಅದೇ ತರ ಆಗುತ್ತೆ ಬಿಡು, ಏನಿದ್ರೆ ಅದಾಗ್ಲಿ, ಚೆನ್ನಾಗಿದ್ರೆ ಮಾಡ್ಕೊಂಡು ತಿಂತೀನಿ, ಚೆನ್ನಾಗಿದ್ರೆ 4 ಜನದ ಹತ್ರ ಮಾತಾಡ್ತೀನಿ, ಇಲ್ಲ ಅಂದ್ರೆ ಒಂದ್ ಮೂಲೆಯಲ್ಲಿ ಮಲಗಿರ್ತೀನಿ. ಆ ತರ ಡಿಸೈಡ್ ಆಗಿ ಆಗಿದೆ. ಆ ಟೈಮಲ್ಲಿ ನನ್ಗೆ ಒಂದ್ಸರಿ ನಾರಾಯಣ ಅವ್ರನ್ನ ಗುರೂಜಿ ಅಂತಿದ್ವಿ. ಯಾಕಂದ್ರೆ ಅವ್ರದ್ದು ಇದ್ರಲ್ಲಿ ಓಂಕಾರ ಧ್ಯಾನಕ್ಕೆಲ್ಲ ನಾವು ಜಾಯ್ನ್ ಆಗಿದ್ವಿ. ಅವ್ರದ್ದು ನಂಬರ್ ಇತ್ತು. ಅವರಿಂದನೂ ನನ್ಗೇನು ಆಗಿಲ್ಲ ಅಂತ ಅಲ್ಲೂ ಜಾಯ್ನ್ ಆಗೋದ್ ಬಿಟ್ಬಿಟ್ಟಿದ್ದೆ, ಎಲ್ಲೋದ್ರು ಆಗ್ತಾ ಇಲ್ಲ ಅಂತ. ಆಮೇಲೆ ಒಂದ್ಸರಿ ಏನಕ್ಕೂ ಗೊತ್ತಿಲ್ಲ, ಅವ್ರದ್ದು ವಾಟ್ಸಪ್ ಅಲ್ಲಿ ಅವ್ರ ನಂಬರ್ ಬಂತು. ಅದು ಓಪನ್ ಮಾಡಿದಾಗ ಮತ್ತೆ ಈ ಫ್ಲೈಯರ್ ಇತ್ತು, ಹಿಂದೂ ಚೈತನ್ಯಂ ಸ್ಪಿರಿಚುವಲ್ ಕೋಚಿಂಗ್ ಅಂತ. ನಾನು ನಾರಾಯಣ್ ಸರ್ ಅಂತಲೇ ಫೋನ್ ಮಾಡಿ, ಅವರು ಇವ್ರು ಎಲ್ಲ ಒಂದೇ, ಅವ್ರದೇ ನಂಬರ್ ಇರ್ಬೋದು ಅಂತ ಫೋನ್ ಮಾಡಿ, ಮತ್ತೆ ಅವ್ರ ಕಡೆ ಅವ್ರದ್ದು ಯಾರ್ದೋ ಇರ್ಬೋದು ಅಂತ ಫೋನ್ ಮಾಡಿದಾಗ ಈ ಗುರೂಜಿ ಕಂಡ್ರು. ವಿಡಿಯೋ ಕಾಲ್ ಮಾಡಮ್ಮ. ಸರಿ, ವಿಡಿಯೋ ಕಾಲ್ ಮಾಡಿ ನಂದೆಲ್ಲ ಹೇಳ್ದೆ. ಇಲ್ಲ ಗುರೂಜಿ, ನನ್ಗೆ ಈ ತರ ಆಗಿದೆ, ನನ್ಗೆ ಏನ್ ಮಾಡಿದ್ರು ಆಗ್ತಾ ಇಲ್ಲ, ನನ್ಗೆ ಆ ನಂಬಿಕೆನೆ ಹೊರಟೋಗಿದೆ. ಈಗ ಏನಿದ್ರೆ ಅದಾಗ್ಲಿ ಅಂದಾಗ, ಇಲ್ಲಮ್ಮ ಇದೊಂದು ಜಾಯ್ನ್ ಆಗಿ ನೋಡಿ ನೀವು ಅಂದ್ರು. ಆಯ್ತು, ಇದೊಂದೇ ನಾನು ನೋಡೋದು ಅಂತ ಹೇಳ್ಬಿಟ್ಟು ಜಾಯ್ನ್ ಆದೆ. ಬರ್ತಾ ನನ್ಗೆ ಏನಾಯ್ತು, ನನಗೆ ಜ್ಯೂಸಸ್ ಕುಡಿಯೋದೇನು ದೊಡ್ಡ ವಿಷಯ ಆಗ್ಲಿಲ್ಲ. ಯಾಕಂದ್ರೆ ನಾನು ಚೆನ್ನಾಗ್ ಆಗ್ಬೇಕು ಅನ್ನೋದೊಂದೇ ಉದ್ದೇಶ. ಅವಾಗ ಅವ್ರು ಏನ್ ಹೇಳಿದ್ರು ಕುಡಿದ್ಬಿಡ್ತೆ, ವಿಷ ಕುಡಿ ಅಂದ್ರು ಕುಡಿದ್ಬಿಡ್ತಿದ್ದೆ. ಆ ಸ್ಟೇಜಲ್ಲಿ ಇದ್ದೆ ನಾನು. ಹಂಗಿದ್ದಾಗ ನನ್ಗೇನು ಅದೇನು ಪ್ರಾಬ್ಲಮ್ ಆಗ್ಲಿಲ್ಲ. ಆಮೇಲೆ ಬರ್ತಾ ಅದನ್ನ ಮಾಡ್ತಾ ಏನಾಯ್ತು, ನನ್ ಬಾಡಿ ಫ್ರೀ ಆಯ್ತು. 10 ನಿಮಿಷನ ನೀನ್ ನಡಿಯಕ್ ಆಗ್ದಿದ್ದವಳು 4 ಹೆಜ್ಜೆ ಹಾಕಕ್ ಆಗ್ದಿರೋಳು ಎಲ್ಲಿ ಇದಲ್ಲಿ ಬಾಡಿ ಸ್ಟ್ರಕ್ ಆಗೋಗಿತ್ತು. ಜಾಯಿಂಟ್ಸ್ ಎಲ್ಲ ಸ್ಟ್ರಕ್ ಆಗೋಗಿದ್ದು, ಮಸಲ್ಸ್ ಎಲ್ಲ ಕ್ಲಾಟ್ ಆಗೋಗಿತ್ತು. ನನ್ನ ಪರಿಸ್ಥಿತಿ ಹೆಂಗೆ ಅಂದ್ರೆ, ಅದು ನಿಜವಾಗ್ಲೂ ನಾನು ಏನಕ್ ಬದುಕಿದ್ದೀನಿ, ಏನಕ್ ಬೇಕು ಈ ಜೀವನ, ಈ ತರ ಇದ್ದು ಎಲ್ಲಾರ್ಗು ತೊಂದರೆ ಕೊಡೋ ಬದಲು ಒಂದೇ ಸರಿ ಹೋಗ್ಬಿಟ್ರೆ ಚೆನ್ನಾಗಿರುತ್ತಲ್ಲ, ಎಷ್ಟೋ ಸಲ ಅನಿಸ್ತಿತ್ತು. ಅಂದ್ರೆ ಅದಲ್ಲ, ಬಂದಿದೀವಿ ಅದೇನಕ್ಕೋ ಹಿಂಗ ಆಗ್ತಿದೆ, ಏನಿದೆಯೋ ಗೊತ್ತಿಲ್ಲ, ಆಯ್ತು ಏನಾದ್ರೂ ಅದಾಗ್ಲಿ ಅಂತ ಹಾಗೆ ನಿರ್ಧಾರ ಮಾಡ್ಕೊಂಡು ದಿನ ಕಳೀತಾ ಬರ್ತಾ ಇದೆ. ಆಮೇಲೆ ಇಲ್ಲಿ ಬಂದ್ಮೇಲೆ ಏನಾಯ್ತು, ಸುಮಾರು ನನಗೆ ಫ್ರೀನೆಸ್ ಆಯ್ತು. ಚೆನ್ನಾಗಿ ಓಡಾಡಕ್ ಶುರುವಾದೆ. ಎಲ್ಲಾ ಕೆಲ್ಸ ಮಾಡಕ್ಕೆ ಲವಲವಿಕೆಯಿಂದ ಇರೋಕ್ ಶುರುವಾದೆ. ಎಲ್ಲಾರ್ ಜೊತೆ ಚೆನ್ನಾಗಿರಕ್ ಶುರುವಾದೆ. ಎಲ್ಲಾರ್ಗು ಹೇಳಕ್ ಹೋಗ್ತೀನಿ, ಒಬ್ರು ನಂಬ್ತಾ ಇಲ್ಲ ನನ್ ಮಾತು, ಒಬ್ರು ಬರಲ್ಲ ಅಂತಾರೆ. ಆಗ ನನ್ಗೆ ಫಸ್ಟ್ ಲೆವೆಲ್ ಅಲ್ಲಿ ನಾನು ಹೇಳ್ಬೇಕು ಅನ್ಸಿಲ್ಲಲ್ಲ. ಯಾಕಂದ್ರೆ ಜನಗಳಿಂದ ನಾನು ತುಂಬಾ ಹೊಡೆತ ತಿಂದಿದ್ದೆ. ಹಂಗಾಗಿ ನನ್ಗೆ ಯಾರ್ ಸುದ್ದಿ ಬೇಕಾಗಿಲ್ಲ, ನಾನ್ ಚೆನ್ನಾಗಿದ್ರೆ ಸಾಕು ಅನ್ನೋ ತರಾನೇ ಇದ್ದೆ ಫಸ್ಟ್ ಲೆವೆಲ್ ಅಲ್ಲಿ. ಆಮೇಲೆ ಇದು ಗೊತ್ತಾಯ್ತು, ಇಲ್ಲ ಇದು ನನಗೆ ತುಂಬಾ ಚೆನ್ನಾಗಾಗಿದೆ, ನಾನು ಇನ್ನೊಬ್ರಿಗೆ ಹೇಳ್ಬೇಕು ಅಂತ ಬಂದಾಗ ನನ್ ಮನ್ಸಿಗೆ ಸೆಕೆಂಡ್ ಲೆವೆಲ್ ಇಂದ ಪ್ರಯತ್ನ ಪಡ್ತಿದ್ದೀನಿ. ಎಲ್ಲರಿಗೂ ಹೇಳ್ತಿದ್ದೀನಿ, ಎಲ್ಲರೂ ಓಕೆ ಅಂತಾರೆ, ಎಲ್ಲರೂ ಜಾಯಿನ್ ಆಗ್ತೀವಿ ಅಂತಾರೆ, ಎಲ್ಲ ಲಿಂಕ್ ಓಪನ್ ಮಾಡ್ಕೋತೀವಿ ಅಂತಾರೆ, ಎಲ್ಲ ವಿಷಯ
ಪಿನ್ ಟು ಪಿನ್ ಎಲ್ಲ ತಿಳ್ಕೊತಾರೆ. ಮತ್ತೆ ಒಬ್ಬರು ಕೂಡ ಜಾಯ್ನ್ ಆಗಲ್ಲ ಎನರ್ಜೈಸೇಷನ್ ಟೈಮಲ್ಲಿ. ಆಮೇಲೆ ನನ್ಗೆ ಒಂದು 3 ಲೆವೆಲ್ ಅಲ್ಲೇ ಆಯ್ತು. 3ನೇ ಲೆವೆಲ್ ಅಲ್ಲಿ ಅದೇನೋ ಗೊತ್ತಿಲ್ಲ ನನ್ಗೆ. ಎನರ್ಜೈಸೇಷನ್ ಆದ್ಮೇಲೆ ನೋಡ್ತೀನಿ ಯಾರು 1-2-3 ಜಾಯ್ನ್ ಆಗಿದ್ದಾರೆ. 87 ಜನಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಬರೀ 3-4 ಜನ ಜಾಯ್ನ್ ಆಗಿದ್ದಾರೆ. ಯಾಕೆ ಹಿಂಗಾಗ್ತಿದೆ? ನನ್ನಲ್ಲಿ ಏನೋ ಲೋಪ ಇದೆ, ನನ್ನಲ್ಲಿ ಏನೋ ಲೋಪ ಇದೆ ಅಂದ್ರೆ ನನ್ಗೆ ಇನ್ನೊಂದು ಅನ್ನಿಸ್ತಿತ್ತು, ಆ ಎನರ್ಜಿಯಿಂದ ನನ್ಗೆ ಆಗ್ತಾ ಇಲ್ಲ ಇದು, ಆ ಕೆಡು ಶಕ್ತಿ ಪ್ರಯೋಗ ನನ್ ಮೇಲೆ ಏನಾಗಿದೆ ಅದು ಇದು ಆಗಕ್ ಬಿಡ್ತಾ ಇಲ್ಲ ಅನ್ನೋದು ಅನ್ನಿಸ್ತಿತ್ತು. ಅಂದ್ರೂನು ಈ ಎನರ್ಜಿ ಮುಂದೆ ಅದೇನು ಇಲ್ವಲ್ಲ, ಆಗ್ಬೇಕಲ್ಲ ಅನ್ನೋದೊಂದಿತ್ತು ನನ್ಗೆ. ಹಂಗಾಗಿ ನಾನು ಎಷ್ಟು ನನಗೆ ದುಃಖ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಆಗ್ಬೇಕು ಅನ್ನೋದಿತ್ತಲ್ಲ, ಯಾಕೆ ಆಗ್ತಿಲ್ಲ ಅಂತ ನನ್ಗೆ ಗೊತ್ತಿಲ್ಲದೆ 3 ಗಂಟೆವರೆಗೂ ಹತ್ತಿದ್ದೀನಿ. ನಾನು ಎಷ್ಟು ಸುಧಾರಿಸ್ಕೋಬೇಕಂದ್ರೂ ಆಗ್ತಿರ್ಲಿಲ್ಲ. 3 ಗಂಟೆವರೆಗೂ ಹತ್ತಿದ್ದೀನಿ. ಆಮೇಲೆ ರವಳಿ ಮೇಡಮ್ ಫೋನ್ ಮಾಡಿ, ಮೇಡಮ್ ಇದು ಬಂದು ಹೋಗೋದಲ್ಲ ಮುಖ್ಯ, ಪರ್ಮನೆಂಟ್ ಆಗಿ ನಿಲ್ಲೋರ್ ಬರ್ತಾರೆ ನಿಮ್ಗೆ ಆತರ. ಸರಿ ಇದು ಆಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಸಮಾಧಾನ ಆಗಿ ಆವಾಗಿಂದ ಟ್ರೈ ಮಾಡ್ತೀನಿ. ಲಾಸ್ಟ್ ಬ್ಯಾಚ್ ಇಂದ ನಮ್ ಚಿಕ್ಕಪ್ಪನ ಮಗಳು ರೂಪ ಬಂದ್ಲು, ಈ ಸರಿ ನಮ್ ಚಿಕ್ಕಮ್ಮ ಬಂದ್ರು, ಇನ್ನೊಬ್ ಚಿಕ್ಕಪ್ಪನ ಮಗಳು ಬಂದಿದ್ದಾರೆ, ಆಮೇಲೆ ಅವ್ರ ಸೊಸೆ ಬಂದಿದ್ದಾರೆ. 4 ಜನ ನಮ್ ಫ್ಯಾಮಿಲಿಯಿಂದ ಇದೀವಿ. ಈ ತರ ಆಗಿ ಮತ್ತೆ ನನ್ಗೆ ಲಕ್ಷ್ಮೀ ಎಲ್ಲ ಹೊರಟೋಗಿತ್ತು. ನನ್ಗೆ ತುಂಬಾ ಚೆನ್ನಾಗಿದೆ ಅನ್ಕೊಂಡಿದ್ದೆ. ಲಕ್ಷ್ಮೀ ಸಂಯಮದಲ್ಲಿ ನನ್ ಹೊಟ್ಟೆಯಲ್ಲಿ ಏನ್ ಸೇರ್ಸಿದ್ರು ಆ ನೆಗೆಟಿವ್ ಎನರ್ಜಿ ಅದು ಆಚೆ ಬಂತು. ಆಮೇಲೆ ನನ್ಗೆ ಇದು ಹೇಳಕ್ ಆಗ್ತಿರ್ಲಿಲ್ಲಲ್ಲ, ಅದು ಕತ್ತಲ್ಲಿ ಹಿಡೀತು. ಅವತ್ತು ತುಂಬಾ ಹೊತ್ತು ಕಷ್ಟಪಟ್ಟಿದ್ದೀನಿ. ಅದು ಆಚೆ ಹೋಗ್ತಾ ಇಲ್ಲ, ಈಚೆ ಬರ್ತಾ ಇಲ್ಲ. ಗಂಟ್ಲಲ್ಲಿ ಹಿಡ್ಕೊಂಡ್ಬಿಟ್ಟಿದೆ. ಕಡೆಗೆ ತೇಗಿನ ರೂಪದಲ್ಲಿ ಆಚೆ ಹೋಯ್ತು. ನಿನ್ನೆ ಕೂಡ ಎಷ್ಟೊಂದು ಹೇಳ್ಬೇಕಂತ ನಾನು ರೆಡಿ ಆಗಿದ್ದೆ, ಮಾತ್ರ ಏನೂ ಹೇಳಕ್ಕಾಗಿಲ್ಲ. ಯಾಕೆ ಹಿಂಗಾಯ್ತು? ನಾನ್ ಫಸ್ಟ್ ಲೆವೆಲಿಂದ ಇದೇ ಕತೆ ಆಗಿದೆ ಅಲ್ಲ. ಗುರುಗೆ ಒಂದು ಸಾರಿ ಅವ್ರು ನನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ. ನನ್ಗೆ ಎಷ್ಟು ತರ ಎನರ್ಜೈಸೇಷನ್ ಕೊಟ್ಟು ಅದ್ರನ್ನ ರಿಲೀಸ್ ಮಾಡ್ಸಿದ್ದಾರೆ ಅಂದ್ರೂ ನನ್ಗೆ ಹೇಳಕ್ ಆಗ್ತಿಲ್ಲ ಏನು ಅಂತ ಹೇಳ್ಬಿಟ್ಟು. ನಿನ್ನೆ ಎಲ್ಲ ಅಂದ್ರೆ ಮುಂಚೆ ತರ ಅಷ್ಟು ಪೇಚಾಡಿಲ್ಲ, ಆಗುತ್ತೆ ಹೋಗುತ್ತೆ ಅನ್ನೋ ತರನೇ ನಾರ್ಮಲ್ ಆಗಿದ್ದೀನಿ ಈಗ. ಆತರ ಆಗಿ ಇವತ್ತು ನಿಜವಾಗ್ಲೂ ಹೇಳಲೇಬೇಕಂತ ಬೆಳಿಗ್ಗೆ ಕ್ಲಿಯರ್ ಆಗಿದೆ ನನ್ಗೀಗ, ಏನೇನೂ ಇಲ್ಲ. ಅದರಿಂದ ನಾನು ಹೊರಗೆ ಬಂದಿದ್ದೀನಿ. ಎಲ್ಲಿ ಕ್ಲೀನ್ ಆಗುತ್ತೆ ಅಂದ್ರೆ ಇದು ಈ ಎನರ್ಜೈಸೇಷನ್ ಇಂದ, ಈ ಗುರೂಜಿ ಅನುಗ್ರಹದಿಂದ ಎಲ್ಲಿ ಕ್ಲೀನ್ ಆಗುತ್ತೆ ಅಂದ್ರೆ ನಮ್ಮ ಏನು ಮಜಲ್ ಲೆವೆಲ್ ಅಲ್ಲಿ, ಅಂದ್ರೆ ಇನ್ನರು ಅಣುವಿನಲ್ಲಿ ಏನ್ ನೆಗೆಟಿವ್ ಎನರ್ಜಿ ಸೇರಿದೆಯೋ ಅದು ಕೂಡ ಇಲ್ಲಿ ಬಂದವ್ರಿಗೆ ಕ್ಲಿಯರ್ ಆಗುತ್ತೆ. ಇವಾಗ ತುಂಬಾ ಜನ ಈ ಪ್ರಾಬ್ಲಮ್ ಅನುಭವಿಸ್ತಿದ್ದಾರೆ. ನಾವು ಚೆನ್ನಾಗ್ ಮಾತಾಡೋದೇ ತಪ್ಪಾಗಿದೆ, ನಾವು ಚೆನ್ನಾಗ್ ಬದುಕೋದೇ ತಪ್ಪಾಗಿದೆ, ನಮ್ಮ ನೋಡಿ ಸಹಿಸ್ಲಾರ್ದಿರೋರು ಈ ತರ ಎಲ್ಲ ಪ್ರಯತ್ನಗಳು ಮಾಡಿ ಜನಗಳು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದೆಲ್ಲ ಇಲ್ಲಿ ಬಂದ್ರೆ ಎಲ್ಲರೂ ಆಚೆ ಬರ್ಬೋದು ಅಂತ ನಾನು ಹೇಳ್ಬೇಕಂತ ಬಂದೆ. ಆಮೇಲೆ ನಮ್ಮ ಮನೇಲಿ ಯಾರಾದ್ರೂ ಏನಾದ್ರು ಮಾಡಿದ್ರೆ, ಮೊನ್ನೆನೆ ಎಕ್ಸಾಂಪಲ್, ನಾವು ನಂಜನಗೂಡ್ಗೆ ಹೋದ್ವಿ. ಅವಳಿಗೆ ಗೊತ್ತಿಲ್ಲ ಅಂದ್ರೆ ಅವಳಿಗೆ ಪೀರಿಯಡ್ಸ್ ಒಂದು 5 days ಮುಂಚೆ ಹಂಗೆಲ್ಲ ಆಗ್ತಿರುತ್ತೆ. ಅದೇ ಸಿಂಪ್ಟಮ್ಸ್ ಇರುತ್ತೆ ಅವಳಿಗೆ 2 ದಿವಸದ ಮುಂಚೆ. ಅವಳಿಗೆ ಏನೂ ಇರ್ಲಿಲ್ಲ. ಈ ಸರಿ ಸೀದಾ ಸಾದ ಇದೆ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲೋಗಿ ಇನ್ನೇನು ಹೊಳೆ ಹತ್ರ ಹೋಗ್ಬೇಕು, ಹೊಳೆಯಲ್ಲಿ ಮುಳುಗ್ಬೇಕು. ಆವಾಗ ಅಮ್ಮ ನನ್ಗೇನೋ ಒಂಥರ ಆಗ್ತಿದೆ. ಸರಿ ಆಮೇಲೆ ನೋಡಿದ್ರೆ ಇಲ್ಲ, ಮನೆಗೆ ವಾಪಸ್ ಹೋಗೋಣ ಅಂದ್ಲು. ಬೇರೆ ಟೈಮಲ್ಲಿ ಆಗಿದ್ರೆ ನಾನು ಎಷ್ಟು ಬೈತಿದ್ನೋ ಅವಳಿಗೆ. ಅವಳೇ ಪೇಚಾಡದ್ಲು, ಅಮ್ಮ ಹಿಂಗಾಗೋಯ್ತು, ಸುಮ್ನೆ 3 hour ಜರ್ನಿ ಮಾಡ್ಕೊಂಡ್ ಬಂದ್ವಿ, ಮತ್ತೆ ಸುಮ್ನೆ ವೇಸ್ಟ್ ಆಯ್ತು, ವಾಪಸ್ ಹೋಗ್ಬೇಕಾಯ್ತಲ್ಲ, ದೇವ್ರ ಜಾಗಕ್ಕೆ ಬಂದು ಹಿಂಗಾಗೋಯ್ತಲ್ಲ. ಏನು ನಿಂದೇನ್ ತಪ್ಪಿಲ್ಲ, ನೀನು ಮಾಡ್ಬೇಕಂತ ಮಾಡಿಲ್ಲ, ಆಗಿದ್ದಾಗೋಯ್ತು. ಒಳಗಡೆ ನಿನ್ ಮನ್ಸನ್ನ ಶಾಂತವಾಗಿ ಇಟ್ಕೋ. ಹೊರ್ಗಡೆ ಆಗೋದಕ್ಕೆಲ್ಲ ನಾವು ಸಫರ್ ಆಗ್ಬಾರ್ದು ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಡ್ ಬಂದಿದ್ದೀನಿ. ಈ ತರ ಎಲ್ಲ ಆಗಿದೆ. ನನಗೆ ತುಂಬಾ ಚೇಂಜಸ್ ಆಗಿದೆ. ಫಸ್ಟ್ ಲೆವೆಲ್ ಅಲ್ಲೇ ತುಂಬಾ ಅನುಭವಗಳು ಬಂದಿದೆ. ಸೆಕೆಂಡ್ ಲೆವೆಲ್ ಅಲ್ಲಿ, ಥರ್ಡ್ ಲೆವೆಲ್ ಅಲ್ಲಿ, ಈಗ ಎನರ್ಜಿ ಲೆವೆಲ್ ಅಲ್ಲಿ ಹೆಂಗಿದೀನಂದ್ರೆ, ಗುರೂಜಿ ಇವಾಗ ನಮ್ಗೆ ಮೇರು ಯಂತ್ರ ಕೊಟ್ಟಿದ್ದಾರೆ ಲಕ್ಷ್ಮೀ ಸಂಯಮದಲ್ಲಿ. ಆ ಮೇರು ಯಂತ್ರನೇ ನಾವು ಆಗೋಗಿದ್ದೀವಿ ಈಗ. ಆತರ ಎನರ್ಜಿ ಕನೆಕ್ಟ್ ಆಗಿದೆ, ಆತರ ಪಾಸಿಬಲ್ ಆಗ್ತಾ ಇದೆ ನನ್ನ ಕೈಯಲ್ಲಿ ಈಗ ಎಲ್ಲಾನು. ಇದರಿಂದ ಎಲ್ಲರೂ ಇಲ್ಲಿ ಬಂದು ಜಾಯಿನ್ ಆಗಿ, ಆಮೇಲೆ ಇದು ಹಿಂದೂ ಚೈತನ್ಯ ಮಂದ್ರ ನಾನು ಸೆಕೆಂಡ್ ಲೆವೆಲ್ ಅಲ್ಲೇ ಜಾಯಿನ್ ಆಗೋರ್ಗೆ ಏನ್ ಮಾಡ್ಬೇಕು, ಅವ್ರನ್ನೆಲ್ಲ ನಿರಾಹಾರ ಸಂಯಮ. ಫಸ್ಟ್ ನಾನು ಏನ್ ಅನ್ಕೊಂಡೆ, ನಿರಾಹಾರ ಸಂಯಮ ಅಂತ ಹೆಸರಿಟ್ಟು ಗ್ರೂಪ್ಗೆ ಅಲ್ಲೆಲ್ಲ ಹೊಸಬರ್ನ ಜಾಯಿನ್ ಮಾಡೋಣ ಅನ್ಕೊಂಡೆ. ಆಮೇಲೆ ಆ ನಿರಾಹಾರ ಅಂತಿದ್ದಂಗೆ ಎಲ್ಲರೂ ದೂರ ಹೊರಟೋಗ್ತಿದ್ದಾರೆ. ಆವಾಗ ಏನ್ ಮಾಡಿದೆ, ಬೇಡ, ಇಲ್ಲಿ ಬಂದವ್ರಿಗೆ ನಿರಾಹಾರ ಸಂಯಮ ಅಂತ ಹೆಸರಿಡೋಣ ಗ್ರೂಪ್ಗೆ, ಹೊಸಬರಿಗೆ ಹಿಂದೂ ಚೈತನ್ಯಂ ಸಂಯಮ ಅಂತ ಇಡೋಣ ಅಂತ ಹೇಳ್ಬಿಟ್ಟು ಆತರ ಮೇನಲ್ಲಿ ನಾನು ಎಂಟ್ರಿ ಆದೆ. ಜೂನಲ್ಲೇ ಆ ಹೆಸರು ಇಟ್ಟಿದ್ದೀನಿ. ಅದು ಇವಾಗ ನಿಜವಾಗ್ಲೂ ಸಂಯಮಗಳಾಗೆ ನಡೀತಾ ಇದೆ. ಇದು ಡೈರೆಕ್ಟ್ ರೀಚ್ ಆಗ್ತಿದೆ. ಯಾಕಂದ್ರೆ ಸೆಕೆಂಡ್ ಲೆವೆಲ್ ಅಲ್ಲಿ ಏನಿತ್ತು ಅಂದ್ರೆ ಮೊದ್ಲು, ಈಗ ನಮ್ ಭೌತಿಕದಲ್ಲಿ ನಾವು ಸ್ಕೂಲು ಕಾಲೇಜುಗಳಲ್ಲೆಲ್ಲ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅಂತ ಇದ್ದು ಅದ್ರ ಮೇಲೆ ವ್ಯವಹಾರಗಳು ಯಾವ ತರ ನಡ್ಸ್ಕೊತೀವೋ ಅದೇ ತರ ಆಧ್ಯಾತ್ಮಿಕತೆಯಲ್ಲಿ ಯೂನಿಟ್ಸ್ ಅಂತ ಡೈಮೆನ್ಷನ್ಸ್ ಅಂತ ಬರುತ್ತೆ. ಅದು ಮನುಷ್ಯರ ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ. ಅದರಿಂದ ನಮ್ ಬಗ್ಗೆ ನಾವೇನು, ಇನ್ನೊಬ್ಬರ ಬಗ್ಗೆ ಏನು,
ಅವ್ರ ಭಾವನೆಗಳೇನು ಇನ್ನೋದೆಲ್ಲ ತಿಳ್ಕೊಂಡು ಅದರಲ್ಲಿ ಟೈಮ್ ಬಗ್ಗೆ ಸ್ಪೇಸ್ ಬಗ್ಗೆ ಎಲ್ಲ ಬಂದಾಗ, ಆಮೇಲೆ ಪಾಸಿಬಿಲಿಟಿ ಬಂದಾಗ, ಅಂದ್ರೆ ಜೀವ ಜಗತ್ ಈಶ್ವರ ಅಂತ ಬಂದಾಗ ಯಾವ ರೀತಿ ಇರುತ್ತೆ ಅನ್ನೋದು ತಿಳ್ಕೊಳ್ಳೋಕೆ ತುಂಬಾನೇ ಗುರೂಜಿ ಕಷ್ಟ ಪಡ್ತಾರೆ. ಅದನ್ನ ಅರ್ಥ ಮಾಡ್ಸೋಕೆ ಮಾತ್ರ ನಮ್ಮಿಂಗ್ ಮಾತ್ರ ಓದಂಗಿರುತ್ತೆ, ಬಂದಂಗಿರುತ್ತೆ, ಅರ್ಥ ಆದಂಗಿರುತ್ತೆ, ಆದಂಗಿರಲ್ಲ. ಎಕ್ಸ್ಪ್ಲೈನ್ ಮಾಡಿ ಹೇಳಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಈಗ ಇವರು ಸಂಯಮಗಳು ಮಾಡಿ ಡೈರೆಕ್ಟ್ ಆಗಿ ವಿಷಯ ಕೊಡೋದ್ರಿಂದ ತುಂಬಾ ಜನಕ್ಕೆ ತುಂಬಾ ಹೆಲ್ಪ್ ಆಗ್ತಿದೆ. ಪೂರ್ಣತ್ವ ಹೇಗೆ ನಾವು ಪಡ್ಕೋಬೇಕು ಅನ್ನೋದು ಕೂಡ ಪ್ರಾಕ್ಟಿಕಲ್ ಆಗಿ ನಮ್ ಕೈಯಲ್ಲೇ ಎಲ್ಲ ಮಾಡಿಸ್ಬಿಟ್ಟು ಅದು ಜನಗಳಿಗೆ ಕೊಡ್ತಾ ಇದ್ದಾರೆ. ಅದು ಎಲ್ಲ ಪರಮಶಿವನ ಅನುಗ್ರಹ. ಅವರು ನಿಜವಾಗ್ಲೂ ಅವರು ಮನುಷ್ಯ ರೂಪದಲ್ಲಿರೋ ಪರಂಧಾಮನೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು ಗುರೂಜಿ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ 4-5 ಲೆವೆಲಿಂದ ನಿಮ್ಗೆ ಸರಿಯಾಗಿ ಫೀಡ್ಬ್ಯಾಕ್ ಕೊಡದೆ ತುಂಬಾ ಬೇಜಾರ್ ಮಾಡಿದ್ದೀನಿ, ಕ್ಷಮಿಸಿ. ಇನ್ಮೇಲೆ ಆ ತರ ಇರಲ್ಲ. ಏನ್ ಬರುತ್ತೋ ಅದೆಲ್ಲ ಶಿವಾನುಗ್ರಹ ಅಮ್ಮನಿಂದನೇ ಬರುತ್ತೆ. ಇನ್ಮೇಲೆ ಇಲ್ಲಿ ಬರೋದು ಇಲ್ಲಿ ನಾನಲ್ಲ ಹೇಳೋದು, ಇಲ್ಲಿ ಶಿವನೇ ಹೇಳಿಸ್ತಾನೆ, ಅಮ್ಮನೇ ಹೇಳಿಸ್ತಾನೆ. ಧನ್ಯಸ್ಮಿ ಗುರೂಜಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿರಾಹಾರ ಸಂಯಮ ಅದು ಆರೋಗ್ಯ ಕೊಡೋದಾದ್ರೆ ಈ ಲಕ್ಷ್ಮೀ ಸಂಯಮ ಕ್ಲಾಸ್ ಇಟ್ಬಿಟ್ಟು ನಮ್ಮ ಗುರುಗಳು ನಮಗೆ ತುಂಬ ಒಳ್ಳೇದು ಮಾಡಿದ್ರು. ಏನಂದರೆ ನಾವು ಯಾವಾಗಲೂ ಏನಾದರೂ ಬೇಕು ಅಂದರೆ ನಾವು ದುಡ್ಡಿದ್ರೆ ಮಾತ್ರ ನಡೆಯೋದು ಅಂತ ಅಂದ್ಕೊಂಡು ನಾವು ಅದಕ್ಕೆ ದುಡಿಯೋಕ್ಕೆ ಏನು ಮಾಡಬೇಕು ಅಂತ ನಾವು ಏನಾದರೂ ಕೆಲಸಗಳು ಹುಡ್ಕೋತೀವಿ, ಮಾಡ್ತೀವಿ, ಒದ್ದಾಡ್ತೀವಿ. ಈಗ ಅದರ ಟೆನ್ಷನ್ ಇಲ್ದಿರ ಆಯಿತು. ಇದಕ್ಕೆ ಜಾಯ್ನ್ ಆದಾಗಿಂದ ನಮಗೆ ಆ ಟೆನ್ಷನ್ ಇಲ್ಲ. ಯಾಕಂದರೆ ಆ ಲಕ್ಷ್ಮೀ ಎನರ್ಜಿ ಜೊತೆ ನಮ್ಮನ್ನು, ಲಕ್ಷ್ಮೀ ಚೈತನ್ಯದ ಜೊತೆ ನಮ್ಮನ್ನು ಗುರೂಜಿ ಕನೆಕ್ಟ್ ಮಾಡಿಸಿದ್ದಾರೆ. ಅದು ಹೆಂಗೆ ಅಂದರೆ ಲಕ್ಷ್ಮೀ ಸಂಯಮ ಅಂದ್ರೇ ನಾವು ಒಳಗೆ ಹೊರಗೆ ಸಮ ಆಗೋದು ಅಂತ ಅರ್ಥ. ಹೆಂಗೆ ಅಂದರೆ ನಮಗೇನಾದರೂ ಬೇಕು ಅಂದಾಗ ಹೊರಗಡೆ ನಮಗೆ ಎನರ್ಜಿ ಲೆವೆಲಲ್ಲಿ ಕನೆಕ್ಟ್ ಆಗಿ ಕೆಲಸಗಳಾಗೋದು ಅನ್ನೋ ಥರ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ ನಮಗೆ ಬೇಕಾಗಿದ್ದು ಬರೀ ದುಡ್ಡಿನ ವಿಷಯದಲ್ಲೇ ಅಲ್ಲ, ನಮಗೆ ಬೇಕಾಗಿದ್ದು ಯಾವ ಥರ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಇವು ಉದಾಹರಣೆಗಳಾಗಿದ್ದಾವೆ. ನನಗೆ 2 ದಿನ ಆ ಕ್ಲಾಸ್ ನಡೆಯುವಾಗ ನೆಟ್ಟಿಲ್ಲ ಮೊಬೈಲಲ್ಲಿ, ನಾವು ವೈಫೈ ಹಾಕ್ಸಿರೋದು, ಕರೆಂಟ್ ಇಲ್ಲ. ಹಂಗಿದ್ರೂ 2 ಕ್ಲಾಸು ಸಕ್ಸಸ್ಫುಲ್ಲಾಗಿ ನಾನು ಫಿನಿಷ್ ಮಾಡಿದ್ದೀನಿ. ಆಮೇಲೆ ನಮ್ಮ ಮನೆಯವರು ಯಾವಾಗಲೂ ಫ್ರೂಟ್ಸು ತಂದು ಕೊಡಬೇಕು ಅಂದಾಗೆಲ್ಲ ಇನ್ನೂ ಎಷ್ಟು ಕಾಲ ಯಾಕೆ ಬೇಕು ನಿನಗೆ ಅಂತ 6 ಲೆವೆಲಿಂದ ಮಾಡ್ತಿದ್ದೀನಲ್ಲ, ಅದಕ್ಕೆ ಯಾವಾಗಲೂ ಅನ್ನೋರು ಆ ಥರ. ಹಂಗೆ ಅನ್ನೋರು ಈಗ 3-4 ಥರ ಫ್ರೂಟ್ಸು ನಾನು ಕೇಳ್ತಿದ್ದಾನೆ ಅವರೇ ತಂದು ಕೊಟ್ಟಿರ್ತಾರೆ. ಅದು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅಲ್ವಾ. ಅದೊಂದು. ಆಮೇಲೆ ನಾನು ಈ ಟೈಮಲ್ಲಿ 2 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಬೇರೆಯವ್ರದ್ದು. ಅದು ಎಷ್ಟು ಫಿಟ್ಟಿಂಗ್ ಬಂದಿದೆ ಅಂದರೆ ಅವ್ರು ತುಂಬ ಖುಷಿ ಪಡ್ತಿದ್ದಾರೆ. ಅವ್ರ ಖುಷಿ ನೋಡಿ ನನಗೆ ಖುಷಿ ಆಗ್ತಿದೆ. ಇದೊಂದು. ಆಮೇಲೆ ನನಗೆ ನಿದ್ದೆ ಅಂತ ತುಂಬ ಕಡಿಮೆ ಆಗೋಗಿದೆ. ಮುಂಚೆ ಎಷ್ಟೊತ್ತಿಗೆ ಒಂದು 12 ಗಂಟೆ ಮಲಗಿರಲಿ, ನಾನು 12:30 ಮಲಗಿರಲಿ, 4 ಗಂಟೆಗೆ 4:15 ಎದ್ಬಿಡ್ತೀನಿ. ಅಂದರೂ ಇಡೀ ದಿವಸ ನನಗೇನು ನಿದ್ದೆ ಥರ ಅಂತ ಅನಿಸೋದೇ ಇಲ್ಲ. ಎನರ್ಜೆಟಿಕ್ ಆಗಿರ್ತೀನಿ, ಆ್ಯಕ್ಟಿವ್ ಆಗಿರ್ತೀನಿ. ಅದೊಂದು ಚೆನ್ನಾಗಿ ಅನಿಸುತ್ತೆ. ಮತ್ತು ನಾನು ನೆಗೆಟಿವ್ ಫೋರ್ಸ್ ನನಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಇವಾಗಲೂ ಒಂದೊಂದು ಸರಿ ಆದ್ರೂ ಆಗಲ್ಲ, ಆಲ್ಮೋಸ್ಟು ಆದ್ರೂ ಅದು ಹರ್ಕೊಂಡು ಹೋಗುತ್ತೆ. ನನಗೆ ಅದ್ರ ಬಗ್ಗೆ ಅನಿಸೋದೇ ಇಲ್ಲ ನನಗೆ ಅದಾಗಿದೆ ಅಂತ. ಬರೋದು ಗೊತ್ತಾಗುತ್ತೆ, ಹಂಗೆ ಮಂಜು ಥರ ಕರ್ಗೋಗುತ್ತೆ, ಇದಾಗುತ್ತೆ, ಇದೆಲ್ಲಾಗುತ್ತೆ ಹೇಳಿ ಈ ಥರ. ಈ ಕ್ಲಾಸಿಂದ ನನಗೆ ಈ ಕ್ಲಾಸ್ ನಡೆದಾಗಿಂದ ಅದು ಆಗ್ತಾಯಿದೆ. ಆಮೇಲೆ ನನ್ನ ಬಾಡಿಯಲ್ಲಿರೋ ಫ್ಯಾಟು ಅಣು ಲೆವೆಲಲ್ಲಿ ಡಿಸಾಲ್ವ್ ಆಗ್ತಿದೆ. ಇದಂತೂ ತುಂಬ ಖುಷಿ ಆಗ್ತಿದೆ. ಈ ಥರ ಕ್ಲಾಸ್ಗೆ ಎಲ್ಲರೂ ಬಂದು ನಾನು ಎಲ್ಲರ ಹತ್ರ ಕೇಳ್ಕೊತೀನಿ, ಎಲ್ಲರೂ ಬಂದು ಈ ಥರ ಕ್ಲಾಸ್ಗೆ ಜಾಯಿನ್ ಆಗಿ. ಕ್ಲಾಸ್ಗೆ ಎಲ್ಲರೂ ನಮ್ಮ ಥರ ನೀವು ಆನಂದವಾಗಿ ಇರಿ, ಆ ಪ್ರಶಾಂತತೆ ಹೊಂದಿ. ಮನೇಲಿ ನಾನು ಒಬ್ಬಳೇ ಜಾಯಿನ್ ಆಗಿರೋದು, ಅಂದರೂ ಮನೆ ವಾತಾವರಣ ಫುಲ್ಲು ಬದಲಾಗಿದೆ. ಎಲ್ಲರೂ ಪ್ರಶಾಂತವಾಗಿದ್ದೀವಿ, ತುಂಬ ಆನಂದವಾಗಿದ್ದೀವಿ. ಈ ಕ್ಲಾಸ್ ಮಾಡ್ತಿರೋ ಗುರೂಜಿಗಂತೂ ಇವರು ಶಿವನೇ ಇವ್ರ ರೂಪದಲ್ಲಿ ಬಂದಿರೋದಂತ ನಮಗೆಲ್ಲ ಅನ್ನಿಸ್ತಾ ಇದೆ. ನಾವು ಯಾವಾಗಲೂ ಒಂದೊಂದು ಕ್ಷಣವೂ ಒಳಗಡೆ ಆನಂದವಾಗಿ ಇದ್ದೀವಿ. ಅದು ಅನುಭವಿಸಿದ್ರೇ ಗೊತ್ತಾಗೋದು. ಎಲ್ಲರೂ ಬಂದು ಇದ್ರ ಉಪಯೋಗ ಪಡ್ಕೊಂಡು ಜಾಯಿನ್ ಆಗಿ ಎಲ್ಲರೂ ಆನಂದವಾಗಿರ್ಬೇಕಂತ ನಾನು ಎಲ್ಲರ ಹತ್ರ ಕೋರ್ಕೋತೀನಿ. ಇದು 8 ವರ್ಷದಿಂದ 80 ವರ್ಷದವರೆಗೂ ಯಾರು ಬೇಕಾದರೂ ಜಾಯಿನ್ ಆಗ್ಬೋದು. ಫಸ್ಟ್ ಲೆವೆಲಲ್ಲಿ ಆರೋಗ್ಯ ಖಂಡಿತ ಸಿಗುತ್ತೆ. ಇಲ್ಲ 100% ರಿಸಲ್ಟ್ ಪಕ್ಕ ಇದೆ. ಬಂದವರೆಲ್ಲರೂ ಅವ್ರ ಅನುಭವಗಳು ಹೇಳ್ತಾ ಇದ್ರೆ ನಮಗಂತೂ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತಂದರೆ ತುಂಬ ರಿಸಲ್ಟ್ ಇದೆ ಇದು ಪಕ್ಕ. ಆಮೇಲೆ ಸೆಕೆಂಡ್ ಲೆವೆಲಲ್ಲಿ ಈಗ ಅದು ಐಶ್ವರ್ಯ ಸಿಗುತ್ತೆ. ಇದಕ್ಕಿಂತ ಇನ್ನೇನು ಬೇಕು? ಅದಕ್ಕೆ ಅಲ್ವಾ ನಾವೆಲ್ಲರೂ ಒದ್ದಾಡ್ತಾ ಇರೋದು. ಆ ಥರ ಇಲ್ಲಿ ಬಂದಮೇಲೆ ಆಗುತ್ತಂದರೆ
ಎಷ್ಟು ಆನಂದವಾಗಿರ್ಬೋದು. ಅದಕ್ಕೆ ಎಲ್ಲರೂ ಬಂದು ಜಾಯಿನ್ ಆಗಿ ಇದ್ರ ಉಪಯೋಗ ಪಡ್ಕೊಳ್ಳಿ. ಗುರೂಜಿಗಂತೂ ಅನಂತ ಕೋಟಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ. ನಾವು ಈ ಜನ್ಮ ಪೂರ ಇವ್ರಿಗೆ ಚಿರಋಣಿಯಾಗಿರಬೇಕು, ಇವ್ರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇರಬೇಕು. ಆ ಥರ ಎಷ್ಟು ಹೇಳಿದ್ರೂ ಸಾಲದು ಇದ್ರ ಬಗ್ಗೆ. ಅದು ಅನುಭವ ಪಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗುರೂಜಿ.